ಗಿರ್ಜಕ್ಕ ಗಿರ್ಜಕ್ಕ ಎಲ್ಲಿದೆಯಾ? ಏನು ಮಾಡ್ತಾ ಇದೀಯಾ? ನಾನು ಸಾವಿತ್ರಿ ಬಂದಿದ್ದೀನಿ, ಹೊರಗಡೆ ಒಂದು ಸ್ವಲ್ಪ ಬಾ. ಬಂದೇ ಇರೇ ಸಾವಿತ್ರಿ, ಒಂದು ಸ್ವಲ್ಪ ಕೆಲಸ ಐತೆ, 2 ನಿಮಿಷ ಬಂದ್ಬಿಟ್ಟೆ ಇರು, ಅಲ್ಲೇ ಕುತ್ಕೊಂಡಿರು, ಬರ್ತೀನಿ. ಇಲ್ಲ ಒಳಗಡೆನಾರು ಬಾ, ಒಳಗಡೆ ಬಂದಾದ್ರೂ ಕುತ್ಕೋ. ಸರಿ ಸರಿ, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ, ನೀನು ಕೆಲಸ ಮುಗಿಸ್ಕೊಂಡು ಬಾ. ನಾನು ಹೊರಗಡೆ ಕುತ್ಕೊಂಡಿರ್ತೀನಿ. ಒಳಗಡೆ ಯಾರು ಬರ್ತಾರೆ ಮರ್ತಿ, ಶಕೆ ಅಂದರೆ ಶಕೆ. ನೀನೇ ಬಾ. ಸರಿ ಸರಿ, ಅಲ್ಲೇ ಇರು, ಬರ್ತೀನಿ. ಗಿರ್ಜಕ್ಕನ ಸೊಸಿ ಅತ್ತ ಹೋಗ್ಯಾಳೆ ಅಂತ ಏನೊಂಚೂರು ಕಾಣಿಸೋದೇ ಇಲ್ಲಪ್ಪ. ಬಂದೊಂದು ತಿಂಗಳೇನ ಆತಿರ್ಬೇಕು ಮದುವೆ ಆಗಿ. ಹುಡುಗಿ ಒಂದು ದಿವಸನೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ನೋಡ್ರಿ. ನೋಡೋಣ ಅಂತ ಇವತ್ತು ಮಾತಾಡ್ಸಕ್ಕೆ ಬಂದೀನಿ. ಹುಡುಗಿನ ಮನೆಗೆ ಐದಳ ಇಲ್ಲ ಗೊತ್ತಿಲ್ಲ. ಒಂದು ಸೌಂಡ್ ಏನು ಕೇಳಿಸ್ತಾ ಇಲ್ಲಪ್ಪ. ಅವಳು ಸೊಸೆನ ಫುಲ್ ಕೆಲಸ ಮಾಡ್ತಾ ಇರಬೇಕು, ಮನೆಯಿಂದ ಹೊರಗೆ ಬರ್ತಿಲ್ಲ. ಎಷ್ಟೇ ಆಗಲಿ ಗಿರ್ಜಕ್ಕ ಸೊಸೆ ತಂದ್ಬಿಟ್ಲು ನೋಡ್ರಿ, ಪುಣ್ಯ ಮಾಡಾಳ್ಬಿಡಿ. ಆರಾಮಾಗಿರ್ಬೋದು. ಸೊಸೆ ತಂದಾಳೆ, ಸೊಸೆ ಎಲ್ಲ ಕೆಲಸ ಮಾಡ್ತಾಳೆ, ಇನ್ನೇನು ಅಕ್ಕ ಆರಾಮಾಗಿರ್ತಾಳೆ. ಏನೇ ಸಾವಿತ್ರಿ, ಏನೋ ಒಬ್ಬೊಬ್ಬಳೇ ಮಾತಾಡ್ಕೊಂತ ಇದೆಯಾ? ಏನು ಎಂತ ಮಾತೇ ಬರೀತಿ? ನನಗೂ ಒಂಚೂರು ಹೇಳು, ನಾನು ಒಂಚೂರು ಕೇಳಿಸಿದ್ನಿ ಎಂತ ಅಂದೆ ಅಂತ. ಎಂತ ಇಲ್ಲಕ್ಕ, ಸುಮ್ಮನೆ ಮಾತಾಡ್ತಾ ಇದ್ದೆ ಅಷ್ಟೇ. ಮತ್ತು ನೀನೆಂತ ನಿಂತ್ಕೊಂಡಿದ್ದೀಯ? ಕುತ್ಕಲ್ಲಿ. ಅಂತ ಸುಮ್ಮನೆ ಬಂದ? ನೀನು ಸುಮ್ಮನೆ ಈ ಸೈಡ್ ಬರೋದಿಲ್ಲಲ್ಲ, ಏನಕ್ಕೆ ಬಂದಿದೀಯ ಮರೀತಿ? ಚಾಗಿ ಮಾಡ್ಕೊಡ್ಲಾ ಎಂಥದ್ದು? ಏನಾದ್ರು ಬೇಕಿತ್ತ ಮತ್ತೆ? ಏನು ಬೇಡಕ್ಕ, ನಿಮ್ಮನೆ ಸೊಸೆನ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದಿದ್ದೀನಿ. ಒಂದು ತಿಂಗಳಾತಲೇ ಮದುವೆ ಮಾಡ್ಕೊಂಡು ಬಂದು, ಒಂದು ದಿವಸನೂ ನಾವು ಈ ಕಡೆನೇ ಬಂದಿಲ್ಲ. ಬಂದಾಗೂ ಏನೊಂಚೂರು ಕಾಣೋದೇ ಇಲ್ಲಲ್ಲ, ಅದಕ್ಕೆ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲೇ ನನ್ನ ಸೊಸೆ ಮಾತಾಡ್ಸಕ್ಕೆ ನೀನು ಬಂದಿದ್ಯಾ? ಅವಳೇನು ದೊಡ್ಡ ಇವಳು ಅಂತ ಮಾತಾಡ್ಸಕ್ಕೆ ಬಂದೀಯಾ ಎಂಥದ್ದು? ನೀನು ನೋಡು ಹೆಂಗಿದೆಯಾ ಅಂತ. ನನ್ನ ಸೊಸೆ ಮಾತಾಡ್ಸಕ್ಕೆ ಬಂದಿದ್ದೆ, ನಾನೆಲ್ಲ ನನ್ನೇ ಮಾತಾಡ್ಸಕ್ಕೆ ಬಂದಿಯಾನ ಅಂತ ಅಂದ್ಕೊಂಡ್ರೆ ನೀನು ನನ್ನ ಸೊಸೆ ಮಾತಾಡ್ಸಕ್ಕೆ ಬಂದೀಯಾ? ಸಾಕ್ಬಿಡು ಮರೈತಿ. ಹಾಗಲ್ಲಕ್ಕ, ಹೊಸ ಹುಡುಗಿಯಲ್ಲೇ ನಿಮ್ಮ ಮನೆಗೆ ಬಂದಾಳಲ್ಲ, ಅದಕ್ಕೆ ಹೆಂಗಿದ್ದಾಳೆ ಏನು ಅಂತ ಕೇಳ್ಕೊಂಡು ಹೋಗೋಣ, ಮಾತಾಡ್ಸ್ಕೊ ಹೋಗೋಣ ಅಂತ ಬಂದಿದ್ದೀನಿ. ಅವಳಿಗೆ ಏನಾಗೈತಿ? 3 ಹೊತ್ತು ತಿಂತಾಳೆ, 3 ಹೊತ್ತು ಮಲಗ್ತಾಳೆ. ಇನ್ನೇನು ಅವಳಿಗೆ ಏನು ಕಡಿಮೆ ಆಗೈತೆ ಅಂತೇಳಿ ಹೆಂಗೆ ಏನು ಅಂತ ಕೇಳ್ತೀವಿ? ಅವಳು ಆರಾಮಾಗೇ ಇದ್ದಾಳೆ. ಬಂದಾಳಲ್ಲ ಮನೆಗೆ, ಅವಳೇ ಇಷ್ಟಪಟ್ಟು ನನ್ನ ಮಗನ ಜೊತೆ ಬಂದಾಳೆ. ನನ್ನ ಮಗನ ತಲೆ ಹಾಳು ಮಾಡಿಬಿಟ್ಟು ಇನ್ನೇನು ಅವಳು ಚೆನ್ನಾಗಿಲ್ಲ, ಇನ್ನೇನು ಅವಳು ಚೆನ್ನಾಗಿ ಆರಾಮಾಗಿದ್ದಾಳೆ. ಮಹಾರಾಣಿ ಥರ ಇದ್ದಾಳೆ ಮನೆಗೆ. ಏನು ಗಿರ್ಜಕ್ಕ ಹಂಗೆ ಮಾತಾಡ್ತೀಯಾ? ಸೊಸೆ ಸುದ್ದಿನ ಎಲ್ಲರೂ ಹೇಳ್ತಾರೆ, ಗಿರ್ಜಕ್ಕನ ಸೊಸೆ ತುಂಬ ಚೆನ್ನಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ ಅಂತ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಲ್ಲ ಗಿರ್ಜಕ್ಕ. ಹೇಗಿದ್ರು ಸೊಸೆ ಬಂದ್ಲು ತಾನೆ, ಈಗ ಆರಾಮಾಗಿರ್ಬೋದು, ಆ ಕಡೆ ಈ ಕಡೆ ಓಡಾಡ್ಕೊಂಡು. ನೀನೇನು ಕೆಲಸ ಮಾಡೋಕ್ಕೆ ಅವಶ್ಯಕತೆ ಇಲ್ಲೇನ? ಎಲ್ಲ ಹುಡುಗಿನೇ ಕೆಲಸ ಮಾಡ್ಬೋದೇನ? ಅಲ್ಲ, ಎಲ್ಲ ಕೆಲಸ ಕಲ್ತ್ಕೊಂಡು ಬಂದಿರ್ತಾಳೆ, ಇನ್ನೇನು. ನೀನು ನೋಡ್ರಿ ಸೊಸೆ ಸುದ್ದಿ ಹಿಂಗೆ ಹೇಳ್ತಿದ್ಯಾ? ಹಾಂ, ಚೆನ್ನಾಗಿದ್ದಾಳೆ. ನೋಡೋಕೆ ಚೆನ್ನಾಗಿದ್ದಕ್ಕೆ ತಾನೆ ನನ್ನ ಮಗ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಂದಿದ್ದು. ನೋಡೋಕ್ಕೇನು ಚೆನ್ನಾಗೇ ಇದ್ದಾಳೆ, ಅದು ಕೆಲಸ ಮಾಡ್ಬೇಕಲ್ಲ. ಕೆಲಸ ಏನು ಮಾಡ್ತಾಳೆ ಮಾಡಿದ್ಯಾ? ಏನು ಕೆಲಸ ಮಾಡೋದಿಲ್ಲ, ಏನಿಲ್ಲ. ಹೇಳೋದೇ ಲೇಟಾಗಿ ಹೇಳ್ತಾಳ. ಒಂದು ಕೆಲಸ ನ್ಯಾಯ ಮಾಡೋದಿಲ್ಲ, ಒಂದೊಂದು ಕೆಲಸ ಬರೋದಿಲ್ಲ ನೋಡು. ಹಾಗೆ ಬಂದ್ಬಿಡ್ತಾವೆ ಮದುವೆ ಮಾಡ್ಕೊಂಡು ನಮ್ಮೊಂದು ಜೀವ ತಿನ್ನೋಕ್ಕೆ. ಬೆಳಿಗ್ಗೆ ಎದ್ದೆಲ್ಲ ಅದೇ ಹುಡುಗಿ ಕೆಲಸ ಮಾಡ್ತೈತೆ ಅಂತಾರೆ, ಮತ್ತೆ ನೀನು ನೋಡ್ರಿ ಮಾಡೋದಿಲ್ಲ ಅಂತಿಲ್ಲ. ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹುಡುಗಿನೇ ಎಲ್ಲ ಮಾಡಿಬಿಟ್ಟು ನಿಮಗೆಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿಕೊಡ್ತಾಳೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಕೆಲಸನೇ ಮಾಡೋದಿಲ್ಲ ಅಂತೀಯಲ್ಲ ಮರೈತಿ. ಓಹೋ, ಇಡೀ ಊರಿಗೆ ಗೊತ್ತಾ ಹಂಗಾದ್ರೆ ನನ್ನ ಸೊಸೆ ಅಡುಗೆ ಮಾಡೋದು, ನನ್ನ ಸೊಸೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದು? ಹಂಗಾರೆ ನನಗೆ ಗೊತ್ತಿಲ್ಲ ಅನ್ಸತ್ತೆ, ಇಡೀ ಊರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಬೆಳಿಗ್ಗೆ ಎದ್ದೆಲ್ಲ ತಿಂಡಿ ಎಲ್ಲ ಮಾಡ್ತಾಳೆ. ಆ ತಿಂಡಿ ಅಂತ ತಿನ್ನೋರು ಉಪ್ಪಕ್ಕಿರ್ತವನೆ. ನಮ್ಮನೆ ನಾಯಿಯೂ ತಿನ್ನೋದಿಲ್ಲ, ಹಂಗೆ ಮಾಡ್ತಾಳೆ. ಅದೇನು ಕಲ್ತ್ಕೊ ಬಂದವ ಏನೋ ಗೊತ್ತಿಲ್ಲ. ಒಂದು ನ್ಯಾಯವಾಗಿ ಒಂದು ಅಡುಗೆ ಮಾಡೋಕ್ಕೆ ಬರೋದಿಲ್ಲ ನೋಡು ಅವಳಿಗೆ. ಮೊನ್ನೆ ಒಂದು ಉಪ್ಪಿಟ್ಟು ಮಾಡಿದ್ಲು ಮರೈತಿ, ಆ ಉಪ್ಪಿಟ್ಟನ್ನು ತಿನ್ನೋಕ್ಕಾಗತ್ತೆ ಅಂತ ಮಾಡಿದ್ಯಾ? ನಾನಂತೂ ನಂಗೊಂಥರ ಗೊತ್ತು ನೋಡು, ನನ್ನ ಜೀವನದಾಗಂತೂ ಅಂತ ಉಪ್ಪಿಟ್ಟು ತಿನ್ಲ ನೋಡು. ಎಂತ ಮಾಡೋಕ್ಕಾಗತ್ತೆ ಗಿರ್ಜಕ್ಕ? ಕಾಲೇಜಿಗೆ ಹೋಗ್ತಾವಲ್ಲ, ಕಾಲೇಜಿಗೆ ಹೋಗಿ ಬಂದವೆ ಅಂತ ಕೆಲಸ ಕಲಿತವೆ. ಈಗ ಆ ಹುಡುಗಿನ ಕಾಲೇಜ್ ಬಿಟ್ಟು 1 ವರ್ಷನೂ ಆಗೈತೆ ಇಲ್ಲ, ಹಾಗೆ ಮದುವೆ ಮಾಡ್ಕೊ ಬಂದಿರ್ಬೇಕಲ್ಲೇ. ಮತ್ತು ಇನ್ನೆಂಥ ಕೆಲಸ ಕಲಿತವೆ? ಎಲ್ಲ ಅವ್ರ ಅಮ್ಮನೇ ಮಾಡಿದತ್ತು. ಇವಳೇನು ಒಂದು ಕೆಲಸ ಮಾಡಿ ಸುಳ್ಳು. ಈಗಿನ ಹುಡ್ರಿಗೆ ಗೊತ್ತಲ್ಲ ಕಾಲೇಜಿಗೆ ಹೋಗೋ ಹುಡ್ರು ಹೆಂಗಿರ್ತವೆ ಅಂತ. ಒಂದು ಕೆಲಸ ಏನು ಮಾಡೋದಿಲ್ಲ, ಅವ್ರ ಅಮ್ಮನೇ ಎಲ್ಲ ಮಾಡಿದತ್ತು. ಮತ್ತು ಇನ್ನೇನು ಮಾಡ್ತಾರೆ? ಇಲ್ಲಿ ಬಂದು ಕಲಿಯೋದೆ. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಹೋಗು, ಎಂತ ಮಾಡೋಕ್ಕೂ ಬರೋದಿಲ್ಲ. ಮದುವೆ ಮಾಡ್ಕೊ ಬಂದಾಗೈತಿ, ಎಂತ ಮಾಡ್ತೀವಿ? ಎಂತ ಮಾಡೋಕ್ಕಾಗತ್ತೆ? ಫಸ್ಟು ನಮ್ಮನೆಯವನಿಗೆ ಹೊಡಿಬೇಕು ಹಿಡ್ಕೊಂಡು. ಅವನಿಗೆ ಹೊಡೆದ್ರೆ ಎಲ್ಲ ಸರಿ ಆಗೈತಿ. ಹೋಗು, ಇಂಥ ಹುಡುಗಿ ಲವ್ ಮಾಡ್ಕೊ ಬಂದ ನೋಡು. ಏನು ಬರೋದಿಲ್ಲ, ಬರೀ ಓದ್ಬಿಟ್ರೆ ಸಾಕ ಇರಲ್ಲ. ಬರೀ ಓದ್ಬೇಕಾರೆ ಲವ್ ಒಂದು ಮಾಡಿರ್ಬಿಟ್ರೆ ಮತ್ತೇನು ಒಂದು ಕಡ್ಡಿಕ್ಕ ನಾ ಯಾವ ಪೈಸಾ ಕೆಲಸ ಮಾಡಿಲ್ಲ. ಹೆಂಗೆ ಇದು ಮಾಡ್ಕೊ ಬಂದಳು? ನಮಗೂ ಇಷ್ಟ ಇರಲಿಲ್ಲ, ಅವ್ರ ಮನೆಗೂ ಇಷ್ಟ ಇರಲಿಲ್ಲ. ಅದ ಮದುವೆ ಮಾಡ್ಕೊ ಬಂದ್ಲ, ಅದೆಲ್ಲ ಗೊತ್ತಾಗತ್ತಂಗಾರೆ ಕೆಲಸ ಕಲ್ತ್ಕೊ ಬರ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇವ್ರುಗಳಿಗೆ. ಗೊತ್ತಾಗತಿ ಮಾಡ್ಬೇಕಂತ ಗೊತ್ತಾಗತಿ. ನಾವು ಯಾಕೆ
ಯಾಕೆ ಮಾಡಲಿ ಅಂತ ಮಾಡೋದಿಲ್ಲ ಅನ್ಸುತ್ತೆ ಕಣೆ. ಮತ್ತೆ ಇನ್ನೇನಿಲ್ಲ, ಇವ್ರುಗಳು ಎಷ್ಟು ಸೋಂಬೇರಿ, ಇವರಿಗೆ ಊರು ತಿರ್ಗೋದು ಎಲ್ಲ ಗೊತ್ತು. ಎಲ್ಲ ಮಾಡಿ ಮುಗಿಸಿ ಬಂದು ಈಗ ನಮ್ಮ ಜೊತೆ ನಮ್ಮ ಜೀವ ತಿಂತಾರೆ ಅಷ್ಟೇ. ಏನಕ್ಕೆ ಗಿರ್ಜಕ ಅದಕ್ಕೆ ಕಿರಿಕಿರಿ ಮಾಡ್ಕೊಂತೀಯ? ಇರೋದು ಒಂದು ಮಗ ಸೊಸೆ, ಅವ್ರ ಜೊತೆ ಚೆನ್ನಾಗಿ ಇರ್ಕೊಂಡು ಹೋಗೋದು ಕಲ್ತ್ಕೊ. ಇರೋ ಮಗಳು ಏನು ಈಗ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸರಿ ಬಂದು ಹೋಗ್ತಾಳೆ, ಅವಳೇನು ಯಾವಾಗೂ ಬರ್ತಾಳನೆ? ಹಂಗೇನಿಲ್ಲಲೆ. ಈಗ ನಿನ್ನ ಮಗಳು ಎಂತ ಕೆಲಸ ಮಾಡ್ತಾಳೆ, ನಿನ್ನ ಮಗಳು ಎಂತ ಜೊತೆ ಕೆಲಸ ಮಾಡೋದಿಲ್ಲ, ಹಂಗೆ ಅಂತ ಅನ್ಕೊಂಡು ಹೋಗು. ಮತ್ತೇನಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ತೀಯ? ಎಲ್ಲ ಲವ್ ಮಾಡಿದಾರೆ ಮಾಡ್ಕಿ ಬಂದ್ಬಿಟ್ಟಾರಂತ ಈಗೇನು ಸೊಸೆ ಅಲ್ಲ ಅಂತ ಅನ್ನೋಕ್ಕಾಗತ್ತೇನೆ? ಸೊಸೆ ಆದ್ಮೇಲೆ ಮುಗೀತು, ಒಪ್ಕಿಂದು ಹೋಗು, ಚೆನ್ನಾಗಿರೋದು ಕಲ್ತ್ಕ. ಅದಕ್ಕೆ ಯಾಕೆ ಹುಡುಗಿ ಜೊತೆ ಇಲ್ಲದೆಲ್ಲ ಮಾತಾಡ್ಕೊಂಡು ಸುಮ್ಮನೆ ಇರ್ತೀಯ ಹುಡುಗಿ ಬಗ್ಗೆ? ಹಾ, ನೀವು ಒಂದು ಸೊಸೆ ತರ್ರಿ, ಗೊತ್ತಾಗತ್ತಿ. ನಿಮ್ಗೇನು ಸೊಸೆ ಇಲ್ಲಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀರಾ. ಸೊಸೆ ಬಂದಮೇಲೆ ನಿಮ್ಗೆಲ್ಲ ಗೊತ್ತಾಗತ್ತಿ. ನಾನಿವತ್ತು ಸರಿ ಹಣ ತೆಗ್ದಿದ್ದೀನಿ ನೋಡು, ಬೆಳಿಗ್ಗೆ ಅವಳಿಗೆ ಬಿಟ್ಟಿನಿ ಮಾಡಿಯೇ, ಸರಿ ಹಣ ತೆಗ್ದೀನಿ ಇವತ್ತಂತೂ. ಏನಕ್ಕಕ್ಕ, ಏನಕ್ಕೆ ಹಂಗೆ ಮಾಡೋಕೆ ಹೋದೆ? ಸುಮ್ಮನೆ ಇರೋ ಒಂದು ಸೊಸೆ ಜೊತೆ ನೀ ಚೆನ್ನಾಗಿರೋದು ಬಿಟ್ಕೊಂಡು ಏನಕ್ಕೆ ಅವಳ ಜೊತೆ ಆಯ್ತಾ? ಸರಿ ಹಣ ತೆಗ್ದೆ ಅಂತ ಹೇಳ್ತೀಯ, ಹೊಂದ್ಕಿಂದು ಹೋಗು. ಅದು ಬಿಟ್ಬಿಟ್ಟು ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀಯ? ನಿಮಗೂ ಏಜ್ ಆಗ್ತಾ ಬಂತಲ್ಲೇ, ಇನ್ನೇನು ಎಲ್ಲ ಅದನ್ನು ದ್ವೇಷ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಮಡಿಯೇ? ಹೌದೇ, ಕೆಲ್ಸಕ್ಕೆ ಹೋಗೋ ನನ್ನ ಮಗನ ಜೊತೆ ಹೇಳ್ತಾಳೆ, ಬೇಗ ಬರ್ರಿ ಕೆಲಸ ಮುಗಿಸ್ಕೊಂಡು ಬೇಗ ಬರ್ರಿ ಅಂದ್ರೆ, ನೀವ್ರ ಅಪ್ಪನ ಮನೆಯಿಂದ ಹೊಡೆದು ಕಳಿಸ್ಬಿಟ್ಟಾರ ನೋಡು. ಅವ್ನು ಬೇಗ ಬಂದು ಮನೆ ಕೂತ್ಕೊಂಡ್ರೆ ನಾವಲ್ಲ ಎಲ್ಲಿ ಹೋಗ್ಬೇಕು? ಮತ್ತು ನಮ್ಮ ಮನೆ ನಡೆಯೋದು ಹೆಂಗೆ? ಒಬ್ಬ ಮಗ ತಾನೆ, ಅವನೇ ಕೆಲಸ ಮಾಡ್ಬೇಕು ತಾನೆ. ಇವಳಿಗೇನು ಅಷ್ಟು ಗೊತ್ತಾಗತ್ತಿಲ್ಲ, ಬೇಗ ಬರ್ರಿ ನಾ ಕಾಯ್ತಾ ಇರ್ತೀನಿ ಅಂತೇಳಿ ಹಿಂಗೆ ಮಾಡೇ ನನ್ನ ಮಗನ ಅರ್ಥ ಹಾಳು ಮಾಡ್ಬಿಟ್ಲು ಕಣೆ ಇವಳು. ಎಲ್ಲಿಂದ ಬಂದ ಏನೋ ಗೊತ್ತಿಲ್ಲ. ಪಾಪ ಕಣೆ, ಹೊಸ್ತ ಮದುವೆ ಆಗಿರ್ತಾವಲ್ಲ, ಅದಕ್ಕೆ ಅವಕ್ಕೂ ಒಂಥರ ಬೇಜಾರಾಗತ್ತೆ, ಹೇಳಿರ್ತಾಳೆ. ಅದಕ್ಕೆ ನೀನು ಎಂತಕ್ಕೆ ಇಷ್ಟೆಲ್ಲ ಹೇಳಕ್ಕೆ ಹೋದೆ? ನೀನು ಸುಮ್ಮನೆ ಇರ್ಬೇಕು ತಾನೆ. ಏನೋ ಅವ್ರ ಗಂಡ ಹೆಂಡ್ತಿ ಅವ್ರು ಇದು ಮಾಡ್ತಾರೆ, ನೀನು ಎಂತಕ್ಕೆ ಇದು ಮಾಡ್ತೀಯ? ತಲೆ ಕೆಡ್ಸ್ಕೊತೀಯ ಬಿಡು. ಅವ್ನಿಗೇನು ಕೆಲಸದ ಬಗ್ಗೆ ಗೊತ್ತಿಲ್ಲದೆ ಬರ್ತಾನೆ, ಅಷ್ಟು ಗೊತ್ತಿಲ್ಲದೆ ಕೆಲಸ ಬಿಟ್ಬಿಟ್ಟು ಬರ್ತಾನೆ. ನೀನು ಸುಮ್ಮನೆ ಏನಕ್ಕೆ ನಿನ್ನ ಸೊಸೆ ಮೇಲೆ ರೇಗ್ತೀಯ? ಬಿಟ್ಟಾಕೋದನ್ನ ಅಲ್ಲಿಗೆ. ಏನೇ ಹೇಳೆ, ನಂಗಂತೂ ಭಾಳ ಬೇಜಾರಾಗೈತೆ ನೋಡು. ನನಗೂ ಆಸಿತ್ತೆ, ನಾನು ಒಬ್ಬನೇ ಮಗ, ನಾನು ಹುಡುಕಿ ಗಿಡ್ಕಿ ಮದುವೆ ಮಾಡಬೇಕು ಅನ್ನೋ ಆಸಿತ್ತು. ನೋಡಿದ್ರೆ ಮನೆ ಬಂದು ಕೂತ್ಕೊಬಿಟ್ಟಾಳೆ, ಎಂತ ಮಾಡೋಕ್ಕಾಗತ್ತೆ? ನಂಗಂತೂ ಅಷ್ಟು ಬೇಜಾರಾಗತ್ತೆ ನೋಡು. ಒಂದೊಂದ್ಸರಿ ಇವಳನ್ನ ಹಂಗೆ ಕುಟ್ಟು ಬಿಡೋಣ ಅನ್ಸತ್ತೆ ಅಂತ ತಗೊಂಡು, ಅಷ್ಟು ಸಿಟ್ಟು ಬರುತ್ತೆ. ನನ್ನ ಮಗನ ತಲೆ ಕೆಡ್ಸ್ತಾಳೆ ಇವಳು ನೋಡು. ನನ್ನ ಮಗ ಹಿಂಗಿರ್ಲಿಲ್ಲಪ್ಪ, ನನ್ನ ಮಗ ದೇವ್ರಂತ ಮಗ ಆಗಿದ್ದ, ಇವಳ ಜೊತೆ ಸೇರಿ ಹಾಳಾಗ್ಯಾನಷ್ಟೆ. ಸರಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತ? ಈಗ ಮಗ ಈ ಮದುವೆ ಮಾಡ್ಕೆ ಬಂದ ಅಂದಮೇಲೆ ನೀನು ಒಪ್ಪಿಗೆ ಬಿಡು. ಅದಕ್ಕೆ ಏನಕ್ಕೆ ಅಷ್ಟೊಂದು ಇದು ಮಾಡ್ಕೊಂಡು ಹೋಗ್ತೀಯ? ಈಗ ಎಲ್ಲೇ ಇದ್ದಾಳೆ ನಿನ್ನ ಸೊಸೆನ ಕರಿ, ಒಂಚೂರು ಮಾತಾಡ್ಸ್ಕೆ ಹೋಗ್ತೀನಿ ಮರೈತಿ. ಎಷ್ಟೊತ್ತಾಯ್ತು, ಒಂಚೂರು ಬಂದೇ ಇಲ್ಲ ಹುಡುಗಿ ಹೊರಗೆ. ಎಲ್ಲೋಗಿ ಹೇಳಿ ನಿನ್ನ ಸೊಸೆ? ಎಲ್ಲಿ ಸಾಯಕ್ಕೆ ಹೋಗಲ್ಲ, ಯಾರಿಗೆ ಗೊತ್ತೆ? ಬೆಳಿಗ್ಗೆ ಒಂಚೂರು ಬೈದ್ನಲ್ಲ, 2 ದಿವಸದಿಂದ ಬಟ್ಟೆನೇ ತೊಳೆದಿರಲಿಲ್ಲ, ಹೋಗಿ ಬಟ್ಟೆ ಒಕ್ಕು ಬಾ ಅಂತ ಕಳಿಸಿದೆ, ಹೇಳಿದೆ. ಏನು ಹೊಳಿಗಿಡಿ ಹೋಗಳೆ ನಾ ಬಟ್ಟೆ ಒಗೆಯೋಕ್ಕೆ? ಮನೆಗೇನು ಕಾಣಿಸಪ್ಪ, ನಾನು ಅವಾಗಿಂದ ನೋಡಿದೆ, ಎಲ್ಲೂ ಕಾಣಿಸಿಲ್ಲ. ಏನು ಬಟ್ಟೆ ತಗೊಂಡು ಬಟ್ಟೆ ಒಗೆಯೋಕೆ ಹೋಗಿರ್ಬೇಕಾಗ ನೀನೆಂತಕ್ಕೆ ಅವಳ ಬಗ್ಗೆ ತಲೆ ಕೆಡ್ಸಿದ್ಯಾ? ನೀನೆಂತಕ್ಕೆ ಅವಳನ್ನ ಹುಡುಕಿ ಬಂದು ಮಾತಾಡ್ಸ್ತೀಯ? ಅವಳೇನು ಮಿನಿಸ್ಟ್ರ್ ಮಗಳೇ, ಅವಳೆಲ್ಲರೂ ಸಿಕ್ತಾಗ ಮಾತಾಡ್ಸು. ನೀನು ದೊಡ್ಡ ಅವಳನ್ನೇ ಇವಳು ಅಂತ ಅಂದ್ಕೊಂಡು ಮಾತಾಡ್ಸಕ್ಕೆ ಬರಬೇಡ, ಎಲ್ಲಾದರೂ ಸಿಕ್ತಾಗ ಮಾತಾಡ್ಸು. ಬಟ್ಟೆ ಒಗೆಯೋಕೆ ಹೋಗಿರ್ಬೇಕಾಗ ಮತ್ತಿನ್ನೇನು ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲಪ್ಪ. ಸರಿ ಬಿಡಕ್ಕ, ಹಂಗಾದ್ರೆ ನನಗೆಲ್ಲರೂ ಸಿಕ್ತಾ ಪಾಪ ಹುಡುಗಿನ ಮಾತಾಡ್ಸ್ಕಿದ್ನಂತೆ. ನನಗೂ ಮತ್ತೊಂಚೂರು ಕೆಲಸ ಐತಿ ಮನೇಲಿ, ಹಂಗೆ ಬಂದ್ಬಿಟ್ಟೆ. ಒಂಚೂರು ಹಂಗೆ ಮಾತಾಡ್ಸಿ ಹೋಗೋಣ, ತುಂಬ ದಿವಸ ಆಯ್ತಲ್ಲ, ನೀನು ಮಾತಾಡ್ಸಿರಲ್ಲ, ಆ ಹುಡುಗಿಯೂ ನೋಡಿರಲಿಲ್ಲಲ್ಲ, ಮಾತಾಡ್ಸ್ಕಿ ಹೋಗೋಣ ಅಂತ ಬಂದೆ. ನನಗೆ ನಾನು ಒಂಚೂರು ಕೆಲಸ ಐತಿ, ನಾನು ಹೋಗ್ತೀನಿ. ನನಗೂ ಒಂದಿಷ್ಟು ಬಟ್ಟೆ ತೊಳೆಯೋವಿತ್ತೆ ಮರೈತಿ, ನಾನು ಬಟ್ಟೆ ತೊಳೆಯೋಕೆ ಹೋಗ್ಬೇಕಿತ್ತು, ಒಳ ಕಡೆ ಹೋಗೇ ಇಲ್ಲ. ನೋಡ್ತೀನಿ ನಾನು, ಆದ್ರೆ ಬಟ್ಟೆ ತೊಳ್ಕೊಂಡು ಬರ್ತೀನಿ. ಸರಿ ನನಗೂ ಕೆಲಸ ಐತಿ, ನನ್ನ ಮಗಳು ಬರಳಿದ್ದಾಳೆ, ಅದಕ್ಕೆ ಎಲ್ಲ ರೆಡಿ ಮಾಡಬೇಕು. ಊಟಕ್ಕೆಲ್ಲ ಎಂತ ಮಾಡ್ತಾಳೆ, ಏನು ಸುಡುಗಾಡ ಗೊತ್ತಿಲ್ಲ. ನಾನು ಒಂಚೂರು ನೋಡ್ತಂತ ಒಳಗಡೆ ಹೋಗಿ. ಸರಿ, ನೀನು ನಾಳೆ ನಾಡ್ದಿಂದ ಬಾ, ನನ್ನ ಮಗಳು ಇರ್ತಾಳೆ. ಸರಿ ಅಕ್ಕ, ಹಂಗಾದ್ರೆ ನಾನು ಬರ್ತೀನಿ, ಆಮೇಲೆ ಯಾವಾಗಾರು ಬಂದ್ಬಿಟ್ಟು ಹೋಗ್ತೀನಿ ಬಿಡಕ್ಕ. ಸರಿ, ನಾನು ಒಂಚೂರು ಒಳಗೆ ಹೋಗಿ ಎಂತ ಆಗೈತೆ ಅಂತ ನೋಡ್ತೀನಿ. ಓಹೋ, ಹೇಳಕ್ಕೆಲ್ಲ ಬಂದ್ಬಿಡ್ತಾರೆ ನೋಡ್ರಿ, ಎಷ್ಟು ಬೇಗ ಬಂದಿದ್ದಾರೆ ಅಂತ. ಸೊಸೆ ತಂದರಿ ಮಾತ್ರ ಗೊತ್ತು ಸೊಸೆ ರುಚಿ ಏನು ಅಂತ. ಇವರು ಸೊಸೆ ತರ್ತಾರೆ, ನೋಡ್ತೀನಿ ಅದು ಎಷ್ಟು ಹೊಂದ್ಕೊಂಡು ಹೋಗ್ತಾರೆ ಅಂತ. ಬಾಯ್ಬಿಟ್ರೆ ಹೊಂದ್ಕೊಂಡು ಹೋಗು ಅಂತಾರೆ. ಇವರು ಸೊಸೆ ತಂದ ಹಿಂಗೆ ಹೊಂದ್ಕೊಂಡು ಹೋಗ್ತಾರೆ ಏನೋ ನೋಡ್ತೀವಿ. ಇವ್ರಿಗೇನು ಗೊತ್ತಾಗತ್ತೆ ಹೇಳ್ರಿ, ಎಲ್ಲ ಮಾತಾಡ್ತಾರೆ ಅಷ್ಟೇ, ಅನುಭವಿಸರಿ ಮಾತ್ರ ಗೊತ್ತು. ಸರಿ ಬಿಡಿ, ಎಂತ ಮಾಡೋಕ್ಕಾಗಲ್ಲ. ಪಾಪ ನನ್ನ ಮಗಳು ಅಷ್ಟು ದೂರದಿಂದ ಈಗ ಬರ್ತಾಳೆ, ಅವಳಿಗೆ ಏನಾದರೂ ಮಾಡ್ತೀನಿ. ಒಳಗೆ ಏನೈತ ಏನಿಲ್ಲ ನೋಡ್ತೀವಿ. ಇವಳೇನು ಭಾಳ ಹಾಳು ಬಿದ್ದಾಳೆ, ಏನು ಮಕ ಇಟ್ಕೊಂಡು ಏನು ಬಟ್ಟೆ ತೊಳಕ್ಕೆ ಹೋದ್ಲ ಎಂಥದ ಗೊತ್ತಿಲ್ಲ. ಎಲ್ಲಾದರೂ ಹೋಗಿ ಸಾಯ್ಲಿ, ನಾನು ಹೋಗಿ ಫಸ್ಟ್ ಅಡುಗೆ ಮಾಡೋಕೆ ನೋಡ್ತೀನಿ. ಅಡುಗೆಗೆ ಎಂತೈತೆ ಏನೂ ಇಲ್ಲ ಅಂತ ನೋಡ್ತೀನಿ. ಪಾಪ ನನ್ನ ಮಗಳು ಬಂದ್ಬಿಡ್ತಾಳೆ ಮತ್ತೆ.